ಇನ್ನು ಈ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಅಂತಂದ್ರೆ ಈ ಹಿಂದೆ ಕೇರಳ ನಂಟಿರಬಹುದಾ ಅಂತ, ಈಗ ಕೇರಳದ ಜೊತೆಗೆ ಬಾಂಗ್ಲಾದೇಶದ ನಂಟು ಇದೆಯಾ ಅಂತ ಪ್ರಶ್ನೆ. ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಕೇರಳದ ಜೊತೆಗೆ ಬಾಂಗ್ಲಾದೇಶದ ನಂಟಿದೆಯಾ? ನಾಗಮಂಗಲದಲ್ಲಿ ಬೀಡುಬಿಟ್ಟಿದ್ದಾರ ಬಾಂಗ್ಲಾ ಪ್ರಜೆಗಳು? ಹೌದು ಅಂತ ಅನ್ನಿಸ್ತಾ ಇದೆ. ಬಾಂಗ್ಲಾದೇಶದ ಪ್ರಜೆಗಳು ಅಕ್ರಮವಾಗಿ ಇಲ್ಲಿ ನೆಲೆಸಿದ್ದಾರೆ, ಬಾಂಗ್ಲಾ ಪ್ರಜೆಗಳು ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಲ್ಲಿನ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಸುರೇಶ್ ಗೌಡ ಅಲ್ಲಿನ ಮಾಜಿ ಶಾಸಕರು ಅವರೇ ಹೇಳಿರ್ತಕ್ಕಂಥದ್ದು, ಇಲ್ಲ ಬಾಂಗ್ಲಾದವರು ಇದ್ದಾರೆ, ಅವರು ಗಲಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ. ಅಲ್ಲಿಗೆ ಕೇರಳ ಆಯಿತು, ಬಾಂಗ್ಲಾ ನಂಟು. ಇವಾಗ ಅವರು ಅರೆಸ್ಟ್ ಮಾಡಿ ಮಲ್ಲಾಪುರ ಜಿಲ್ಲೆಯ ಇಬ್ಬರು ಯುವಕರು ಅದರಲ್ಲಿ ತೋರಿಸಿದಾಗ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವತ್ತಿನ ಗೃಹ ಸಚಿವರಿಗೂ ಸಹ ನಾನು ಒಂದು ಕಿವಿ ಮಾತು ಹೇಳಿದ್ದೆ. ನಮ್ಮ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ, ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ, ಅವರೆಲ್ಲ ಯಾವ ರೀತಿ ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಅಲ್ಲಲ್ಲಿ ತೋಟಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವ್ರನ್ನ ಯಾರು ಕರ್ಕೊಂಬಂದಿದ್ದಾರೆ ಸ್ವಲ್ಪ ಹುಷಾರ ನೋಡಿ ಅಂತಕ್ಕಂಥದ್ದು ಹೇಳಿದೆ. ಅವತ್ತು ಸಹ ಇಲಾಖೆ ಎಚ್ಚೆತ್ತುಕೊಳ್ಳಲಿಲ್ಲ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದರ ತನಿಖೆಯನ್ನು ಸಂಪೂರ್ಣವಾಗಿ NIA ಕೊಡಿ. ಇದು ರಾಷ್ಟ್ರೀಯ ಭದ್ರತೆ ದೃಷ್ಟಿ, ಇಲ್ಲಿ ಎಲ್ಲ ಜನಾಂಗದರ ಭದ್ರತೆ ದೃಷ್ಟಿಯಿಂದ NIA ಕೊಡಿ. ಮಲಪ್ಪುರಂ ಅಂತಕ್ಕಂಥದ್ದು ಯಾವುದಕ್ಕೆ ಫೇಮಸ್ಸು, ಏನಕ್ಕೆ ಫೇಮಸ್ಸು? ತನಿಖೆಯಲ್ಲಿ ಇವೆಲ್ಲ ಬಯಲಾಗಬೇಕಲ್ಲ. ಸುರೇಶ್ ಗೌಡ್ರು ಹೇಳ್ತಾ ಇದ್ದಾರೆ, ನಾನು ಮೊದಲೇ ಎಚ್ಚರಿಸಿದ್ದೆ ಬಾಂಗ್ಲಾದೇಶಿಯರ ಬಗ್ಗೆ ಅಂತ, ಯಾರೂ ಕ್ರಮ ತಗೊಂಡಿಲ್ಲ. ಅವರು ಮಲಪ್ಪುರಂ ಅವರಿಬ್ಬರು ಇದ್ರಲ್ಲ, ಯೂಸಫ್ ಮತ್ತು ನಾಜಿರ್, ಅವರಿಬ್ಬರು PFI ನಂಟಿದೆ ಅಂತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರೋದು, ಪೊಲೀಸರು ಪ್ರಾಮಾಣಿಕವಾದ ತನಿಖೆ ಮಾಡಿದ್ರೆ ಮಾತ್ರ ಈ ಎಲ್ಲ ವಿಚಾರಗಳು ಗೊತ್ತಾಗೋದಕ್ಕೆ ಸಾಧ್ಯ.